ಇಂದೇ ಡೌನ್ಲೋಡ್ ಮಾಡಿ ಮತ್ತು ನಿಮ್ಮ ನೆಚ್ಚಿನ ಶೋಗಳನ್ನು ಆನಂದಿಸಿ. ಜೈಲಿಂದ ಮುಕ್ತಿ ಸಿಕ್ತಾ? ಅದನ್ನೇ ಹೇಳೋಗೋಣ ಅಂತ ಬಂದೆ. ಇವತ್ತು ಬ್ರೋ ಕತೆ ಮುಗೀತು. ನೋಡು ಹೇಗೆ ಆಚೆ ಬಂದೆ ಅಂತನ. ಅಲ್ಲ, ಮತ್ಯಾವತ್ತೂ ಜೈಲಿಗೆ ಹೋಗುವಂತ ಕೆಲಸಗಳನ್ನ ಮಾಡೋದಿಲ್ಲ ಅಂತ ಹೇಳೋಣ ಅಂತ ಬಂದೆ. ಇದೇನಪ್ಪ ಇದು? ವಿಲನ್ ಅಂಕ ರಿವರ್ಸ್ ಗೇರ್ ಆಗ್ತಿದಾರೆ. ಹೊಸ ಡ್ರಾಮಾನ? ನೋ ಯೂಸ್. ನಾನು ಈ ಥರ ತುಂಬ ನೋಡ್ಬಿಟ್ಟಿದ್ದೇನೆ. ನಂಬಿಕೆ ಅನ್ನೋದು ತುಂಬ ಕಾಸ್ಟ್ಲಿ. ನನ್ನ ಪಾಲಿಗೆ ನಂಬಿಕೆ, ರೆಸ್ಪೆಕ್ಟ್ ಎರಡನ್ನೂ ನೀವು ಕಳ್ಕೊಂಡಿದ್ದೀರ. ಈ ಥರ ಚೀಪ್ ಟ್ರಿಕ್ಸ್ ಮಾಡಿ ಮತ್ತೆ ಅದನ್ನು ಕಳಿಸ್ಕೊಳ್ಳೋಕೆ ಸಾಧ್ಯ ಇಲ್ಲ. ಮತ್ತ್ಯಾಕೆ ಈ ಸರ್ಕಸ್ಸು? ಅದರ ಅಗತ್ಯ ಇಲ್ಲ. ನಾನು ಯಾರನ್ನು ನಂಬಿಸೋದಕ್ಕಾಗಲಿ ಓಲೈಸ್ಕೊಳ್ಳೋದಕ್ಕಾಗಲಿ ಹೇಳೋದಕ್ಕೆ ಬಂದಿಲ್ಲ. ನನಗೇನು ಅನ್ನಿಸ್ತೋ ಅದನ್ನು ಹೇಳೋದಕ್ಕೆ ಬಂದಿದ್ದೇನೆ. ನನಗೆ ವಯಸ್ಸಾಗಿದೆ. ದೈಹಿಕವಾಗಿ ಮಾತ್ರ ಅಲ್ಲ, ಮಾನಸಿಕವಾಗಿ ಹಣ್ಣಾಗ್ಬಿಟ್ಟಿದೆ. ನನಗೂ ಭಾವನೆ ಅನ್ನೋದಿದೆ, ಮನಸ್ಸು ಅನ್ನೋದಿದೆ. ಎಲ್ಲೋ ಏನೋ ಮಿಸ್ ಹೊಡಿತಿದೆ. ಏನೋ ಅಂತ ಅರ್ಥ ಆಗ್ತಿಲ್ವೇ? ಯಾಕೇನೋ ಮಾತಾಡ್ತಿಲ್ಲ. ನನ್ನ ಮಾತುಗಳು ವಿಚಿತ್ರವಾಗಿ ಕಾಣ್ತಾ ಇದೆಯಾ? ನನ್ನ ಬಾಯಿಂದ ಇಂಥ ಮಾತುಗಳು ಬರ್ತಿರೋದನ್ನ ನೋಡಿ ಆಶ್ಚರ್ಯ ಆಗ್ತಿರ್ಬೇಕಲ್ವಾ? ನಿಮ್ಮ ಹಿಸ್ಟ್ರಿನೇ ಆಗಿದೆಯಲ್ಲ. ಈ ನನ್ನ ಮಗ ಇಲ್ಲಿಗೆ ಯಾಕೆ ಬಂದ? ಅಷ್ಟೊಂದು ಧೈರ್ಯ ಬಂದ್ಬಿಡ್ತಾ ಈ ನನ್ನ ಮಗಂಗೆ. ನಿಮ್ಮ ನಂಬೋದು ಅಂದರೆ ಸಾಯೋದು ಅಂತ ಅರ್ಥ. ನೀವು ಅಷ್ಟು ಡೇಂಜರಸ್. ನೀನೇನು ಬೇಕಾದರೂ ಅನ್ಕೋ, ಆದರೆ ನಾನು ಹೇಳಬೇಕಾಗಿರೋದನ್ನು ಹೇಳಿ ನನ್ನ ಮನಸ್ಸನ್ನು ಹಗುರ ಮಾಡ್ಕೊಳ್ತೀನಿ. ನನಗೆ ನಿನ್ನ ಮೇಲೆ, ಈ ಮನೆ ಮೇಲೆ 10 ಜನ್ಮಕ್ಕಾಗುವಷ್ಟು ದ್ವೇಷ ಇದ್ದಿತ್ತು ನಿಜ. ಆದರೆ ವಯಸ್ಸಿನ ಕಾರಣಕ್ಕೋ ಅಥವಾ ಇನ್ಯಾವುದೋ ಕಾರಣಕ್ಕೋ ಗೊತ್ತಿಲ್ಲ, ನಾನು ಜೈಲಲ್ಲಿದ್ದಾಗ ಅನಿಸಿತು ಅಂದೆ ಇದೆಲ್ಲ ಸಾಕು ಅಂತ. ನಮ್ಮ ಮಧ್ಯೆ ಬೇಕೋ ಬೇಡವೋ ಒಂದಷ್ಟು ನಡೆದೋಗ್ಬಿಟ್ಟಿದೆ. ನನಗೆ ಅದನ್ನು ಮುಂದುವರ್ಸೋದಕ್ಕೆ ಇಷ್ಟ ಇಲ್ಲ. ನನ್ನ ಶಕ್ತಿ ಕುಂದುತ್ತಾ ಇದೆ. ಅದು ನನ್ನ ಅನುಭವಕ್ಕೆ ಬಂದಿದೆ. ಸಾಕು, ಎಲ್ಲದಕ್ಕೂ ಇವತ್ತೇ ಫುಲ್ ಸ್ಟಾಪ್ ಬಿಟ್ಟೋಣ. ಓಹೋ, ಡ್ರಾಮಾ ಸೀನಿಯರ್ಸು ನಾಯಿ ಬಾಯಲ್ಲಾದ್ರೂ ನೆಟ್ಟಿಗೆ ಮಾಡ್ಬೋದು, ಆದರೆ ಈ ನನ್ನ ಮಗನ ಮಾತ್ರ ನೆಟ್ಟಿಗೆ ಮಾಡೋಕ್ಕಾಗಿಲ್ಲ. ನೀನು ಇದನ್ನ ನನ್ನ ಸೋಲು ಅಂದ್ಕೊಂಡ್ರು, ಶರಣಾಗತಿ ಅಂದ್ಕೊಂಡ್ರು ಯಾವುದು ಮುಖ್ಯ ಆಗೋದಿಲ್ಲ. ನನಗೆ ನನ್ನ ನೆಮ್ಮದಿ ಮುಖ್ಯ. ಅನ್ಕೊಂಡು ಬಂದಿದ್ದೆ ಒಂದು, ಆಗಿದ್ದೆ ಒಂದು, ಎಲ್ಲ ಹಾಳಾಗೋಯ್ತು. ನನ್ನ ಹಣೆಯಲ್ಲಿ ಎಷ್ಟು ಆಯಸ್ಸು ಬರ್ತಿದ್ಯೋ ಗೊತ್ತಿಲ್ಲ, ಆದರೆ ಇರೋವರೆಗೂ ನೆಮ್ಮದಿಯಾಗಿ ಬದುಕಬೇಕು ಅಂತ ನಿರ್ಧಾರ ಮಾಡಿಬಿಟ್ಟಿದ್ದೀನಿ. ಇನ್ಮೇಲೆ ನಿನ್ನ ದಾರಿ ನಿನಗೆ, ನನ್ನ ದಾರಿ ನನಗೆ. ನಾನು ನಿನ್ನ ದಾರಿ ಗಡ್ಡ ಬರಲ್ಲ, ನೀನು ನನ್ನ ದಾರಿ ಗಡ್ಡ ಬರಬೇಡ. ನಾನು ಇಷ್ಟನ್ನು ಹೇಳಬೇಕಾಗಿತ್ತು, ಹೇಳಿದ್ದೀನಿ. ಬರ್ತೇನೆ. ವಿಲನ್ ಅಂಕಲ್ ಏನಾದರೂ ಬದಲಾಗಿ ಹೋಗ್ಬಿಟ್ರ? ಹಾಗೇನಾದ್ರು ಆದ್ರೆ ಮುಗೀತು ನನ್ನ ಕತೆ. ನನ್ನ ಕಂಪ್ಲೀಟ್ ಸಪೋರ್ಟ್ ಸಿಸ್ಟಮೇ ಹಾಳಾಗೋಗುತ್ತೆ. ಗೌತಮರೇ, ಅವ್ರು ಹೀಗೆಲ್ಲ ಮಾತಾಡಿ ಹೋದ್ರಲ್ಲ, ನಿಮ್ಗೇನು ಅನ್ನಿಸ್ತದ? ಅವ್ರ ಬಾಯಿಂದ ಇಂಥ ಮಾತು ಬಂತ ಅಂತ ಆಶ್ಚರ್ಯ ಆಯಿತು. ಹೀಗೆಲ್ಲ ಮಾತಾಡಿದ್ರಲ್ಲ ಅಂತ ಶಾಕ್ ಕೂಡ ಆಯಿತು. ಡೈಜೆಸ್ಟ್ ಮಾಡ್ಕೊಳಕ್ಕೆ ಆಗ್ತಾ ಇಲ್ಲ. ಇವರು ಅದೇ ರಾಜೇಂದ್ರ ಭೂಪತಿನ ಅಂತ ಅನಿಸ್ತಾ ಇದೆ ನನಗೆ. ನನಗೂ ಹಾಗೆ ಅನ್ನಿಸ್ತದೆ. ಅವ್ರು ಈ ಮಟ್ಟಕ್ಕೆ ಬದಲಾಗ್ತಾರೆ ಅಂತ
ನಾನು ಕನಸು ಮನಸ್ಸಲ್ಲೂ ಅಂದ್ಕೊಂಡಿರಲಿಲ್ಲ. ಅರ್ಗಿಸ್ಕೊಳಕ್ಕೆ ಆಗ್ತಿಲ್ಲ ನನಗೆ. ಇಟ್ಸ್ ಎ ಮಿರಾಕಲ್. ಸಿಕ್ಕಿದ್ದಾಗೆ ಇಷ್ಟೊಂದು ಬದಲಾವಣೆ ಆಗೋದಕ್ಕೆ ಹೇಗೆ ಸಾಧ್ಯ? ಒಂದು ವೇಳೆ ನಿಜ ಆಗಿದ್ರೆ ನಿಜವಲ್ಲೂ ತುಂಬ ಒಳ್ಳೆ ವಿಚಾರ. ಬಾವರೇ, ಎಂತ ಒಳ್ಳೇದು ಇಲ್ಲ. ಬಾವರೇ, ನೀವು ಈ ನನ್ನ ಮಗನ ಮಾತ್ರ ನಂಬಕ್ಕೆ ಹೋಗ್ಬೇಡಿ. ಇವನೊಂಥರ ಹಾವಿದ್ದಂಗೆ, ಅದನ್ನು 2 ತಲೆ ಹಾವು, ಡಬಲ್ ವಿಷ. ನಾವೆಷ್ಟೇ ಹಾಲಿರ್ದು ಕಕ್ಕೋದು ವಿಷನೇ. ಯಾಕೆ ಅಂತಂದರೆ ಅದ್ರದ್ದು ಹುಟ್ಟುಗುಣ, ಅದು ಸುಟ್ಟರು ಹೋಗೋಕ್ಕಿಲ್ಲ. ನಾನು ಹೇಳ್ತಿಲ್ವಾ, ನಿಮ್ಮ ಹುಷಾರಲ್ಲಿ ನೀವಿರಿ. ನೀವು ಮಾತ್ರ ಯಾವುದೇ ಕಾರಣಕ್ಕೂ ನಾನು ನಂಬಕ್ಕೆ ಹೋಗ್ಬಿಡಿ. ನೀವು ಇವನ್ನ ನಂಬೋದು ಒಂದೇ, ಆತ್ಮಹತ್ಯೆ ಮಾಡ್ಕೊಳ್ಳೋದು ಒಂದೇ. ಇವನು ದೊಡ್ಡ ನಾಟಕ ಕಂಪ್ನಿ ಓನರ್ ಇದ್ದಂಗೆ. ಇಲ್ಲ ಮಲ್ಲಿ, ಎಲ್ಲರೂ ಇದ್ದಾಗೆ ಇರಬೇಕು ಅಂತೇನಿಲ್ಲ. ಟೈಮ್ ಎಲ್ಲರನ್ನೂ ಚೇಂಜ್ ಮಾಡುತ್ತೆ. ಹಾಗೆ ಇವ್ರನ್ನ ಯಾಕೆ ಚೇಂಜ್ ಮಾಡಿರಬಾರ್ದು? ಯಾರಾದರೂ ಒಳ್ಳೆಯವರಾಗ್ತಾರೆ ಅಂದರೆ ನಾವು ಅವ್ರನ್ನ ಅಪ್ರಿಷಿಯೇಟ್ ಮಾಡಬೇಕು, ಹಾಗೆಲ್ಲ ಡೌಟ್ ಪಡಬಾರ್ದು. ಬಾವಾರೆ, ನೀವು ಇದೇ ಮಾತನ್ನ ಬೇರೆ ವಿಷಯದಲ್ಲಿ ಹೇಳ್ಬಿಡಿ, ನಾನು ನಂಬಿಡ್ತೀನಿ. ಆದರೆ ಈ ನನ್ನ ವಿಷಯದಲ್ಲಿ ಮಾತ್ರ ಹೇಳ್ಬಿಡಿ. ಇವನೊಂಥರ ಕಂತ್ರಿ ಕಜ್ಜಿನ ಇದ್ದಂಗೆ. ಅಲ್ಲಿ ಕ್ಷಮಿಸಿ ಅಕ್ಕರೆ, ನಿಮ್ಮ ಮುಂದೆ ಈ ಪದಗಳನ್ನು ಬಳಸ್ಬಿಟ್ಟೆ. ಆದರೆ ಏನು ಮಾಡಲಿ, ನಂಗೆ ಅವ್ನು ನೋಡಿದ್ರೆ ಮೈಯೆಲ್ಲ ಉರಿಯುತ್ತೆ. ಅವ್ನ ಹೆಸರು ಕೇಳಿದ್ರೆ ಸಾಕು, ಕಮ್ಮಿ ಒಳ ಮೈ ಮೇಲೆ ಬಿಟ್ಟಂಗೆ ಆಗತ್ತೆ. ನಂಗೆ ಅವ್ನ ಮೇಲೆ ಒಳ್ಳೆ ಭಾವನೆನೇ ಇಲ್ಲ ಅಕ್ಕಾರೆ. ಇದೇನ್ರಿ ಮಲ್ಲಿ ಈ ಥರ ಹೇಳೋಗ್ಬಿಟ್ಲು? ತಂದೆ ಅಂತ ಗೊತ್ತಿಲ್ಲದೆ ಇವಳು ಈ ರೀತಿ ಮಾತಾಡೋದನ್ನು ಕೇಳಿಸ್ಕೊಂಡ್ರೆ ತರ ಸಂಕಟ ಆಗುತ್ತೆ ಗೊತ್ತಮ್ಮ. ನನಗೆ ಯಾಕೋ ಭೂಪತಿ ಅವರ ಮಾತು ಜೆನ್ಯೂನ್ ಅಂತ ಅನ್ನಿಸ್ತಾ ಇದೆ. ಅವ್ರು ಏನೇ ಇದ್ರು ನೇರ ಅವ್ರಿಗೆ ಡ್ರಾಮಾ ಮಾಡೋ ಅವಶ್ಯಕತೆ ಇಲ್ಲ. ಆರ್ ಯು ಶೋರ್ ಅವ್ರು ಬದಲಾಗಿದ್ದಾರೆ? ಗೊತ್ತಿಲ್ಲ, ಬಟ್ ಅದು ನಿಜ ಆಗಿರ್ಲಿ ಅಂತ ನಾನು ಬಯಸ್ತೀನಿ. ಅವರು ಒಳ್ಳೆಯವ್ರು ಆಗ್ತೀನಿ ಅಂದರೆ ಆಗಲಿ, ನನಗೂ ಅದೇ ಬೇಕು. ಯಾರಾದರೂ ಬದಲಾಗ್ತಾರೆ, ಒಳ್ಳೆಯವರಾಗ್ತಾರೆ, ಆ ದಾರಿಲಿ ನಡೀತಾರೆ ಅಂದರೆ ನನಗೂ ಖುಷಿನೇ. ಹಾಗಂತ ನಾನು ಮೈ ಮರಿಯಲ್ಲ, ಅವ್ರ ಮೇಲೆ ಡೌಟ್ ಪಡೋಕ್ಕೂ ಹೋಗಲ್ಲ. ಒಂದು ವೇಳೆ ಅವ್ರು ಬದಲಾಗಲಿಲ್ಲ ಅಂದರೆ ನನಗೆ ಯಾವ ವ್ಯತ್ಯಾಸನೂ ಆಗಲ್ಲ. ನನ್ನ ಎಚ್ಚರಿಕೆಯಲ್ಲಿ ನಾನು ಇರ್ತೀನಿ. ನನ್ನನ್ನು ಕಾಪಾಡ್ಕೊಳ್ಳೋ ಶಕ್ತಿ ನನಗಿದೆ. ಹಾಗಾಗಿ ಇನ್ನೊಬ್ಬರ ಬಗ್ಗೆ ಡೌಟ್ ಪಡೋ ಅಗತ್ಯ ಆಗಲಿ, ಭಯ ಪಡೋ ಅಗತ್ಯ ಆಗಲಿ ನನಗಿಲ್ಲ. ಅಟ್ಲೀಸ್ಟ್ ಅವ್ರು ಬದಲಾದರೆ ಒಬ್ಬ ಶತ್ರು ಕಡಿಮೆ ಆಗ್ತಾನಲ್ಲ ಅನ್ನೋ ಸಮಾಧಾನ ಸಿಗುತ್ತೆ ನನಗೆ. ಅದಕ್ಕೋಸ್ಕರ ಅಷ್ಟೊಂದು ಟೈಮು ಎನರ್ಜಿ ವೇಸ್ಟ್ ಆಗುತ್ತೆ ತಪ್ಪುತ್ತಲ್ಲ. ಇಲ್ಲದೆ ಹೋದರೆ ಎಲ್ಲನೂ ಅದರ ವಿರುದ್ಧವಾಗಿ ಬಳಸ್ಕೋಬೇಕಾಗಿತ್ತು. ಅದು ನನಗೆ ಅನ್ವಾಂಟೆಡ್. ಅನಿವಾರ್ಯವಾಗಿ ಎಲ್ಲದಕ್ಕೂ ತಲೆ ಹಾಕಬೇಕಾಗುತ್ತೆ. ಈಗ ಅದಿಲ್ವಲ್ಲ, ಒಂಥರ ನೆಮ್ಮದಿ, ಖುಷಿ. ಬಟ್ ಅವರಲ್ಲಿ ದಿಢೀರಂತ ಈ ರೀತಿ ಒಂದು ಬದಲಾವಣೆ ಆಗಕ್ಕೆ ಏನು ಕಾರಣ ಇರ್ಬೋದು? ಅದು ಇದು ಅಂತಲ್ಲ ಭೂಮಿಕಾ. ಒಂದು ದೊಡ್ಡ ಬದಲಾವಣೆ, ಒಂದು ದೊಡ್ಡ ಘಟನೆ ಆದಾಗ ಇಮ್ಮಿಡಿಯೇಟ್ ಆಗಿ ಒಪ್ಕೊಳ್ಳೋದು ನಮಗೂ ಕಷ್ಟ ಆಗುತ್ತೆ. ಬಟ್ ಒಪ್ಕೊಳ್ಳೇಬೇಕು. ಆ ಥರದೊಂದು ಬೆಳವಣಿಗೆ ಆಗೋದಕ್ಕೆ ಒಂದು ಸಣ್ಣ ಟ್ರಿಗರು, ಒಂದು ಸಣ್ಣ ನೆಪ ಸಾಕು. ಅದು ಯಾವಾಗ ಯಾವ ರೂಪದಲ್ಲಿ ಬರುತ್ತೆ ಹೇಳೋಕ್ಕಾಗಲ್ಲ. ಅಮೃತಧಾರೆ